Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, GFGC, Vijayanagar, Bangalore. In this session, we are going to look at some of the important features of Chinese foreign policy. ಈ ಸಂಚಿಕೆಯಲ್ಲಿ ಚೈನಾದ ವಿದೇಶಾಂಗ ನೀತಿಯ ಪ್ರಮುಖ ತತ್ವಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಬನ್ನಿ ಶುರು ಮಾಡೋಣ. The need for peaceful international context and an open international economic order for China to continue deepening its economic reforms and development. ಚೀನಾದ ವಿದೇಶಾಂಗದ ಮೊದಲ ತತ್ವ ಏನು ಅಂತ ಹೇಳಿದ್ರೆ, ಅದಕ್ಕೆ ಸುಭದ್ರವಾಗಿರುವಂತಹ ಶಾಂತಿಯುತವಾಗಿರುವಂತಹ ಅಂತಾರಾಷ್ಟ್ರೀಯ ವ್ಯವಸ್ಥೆ ಇರಬೇಕು. ಯಾಕೆ ಉತ್ತಮ ಮಟ್ಟದ ಅಂತಾರಾಷ್ಟ್ರೀಯ ವ್ಯವಸ್ಥೆ ಇರಬೇಕು ಅಂತ ಹೇಳಿದ್ರೆ, ಅಂತಹ ಸಮಯದಲ್ಲಿ ಚೀನಾ ರಾಷ್ಟ್ರ ಬೇರೆ ಇತರ ವಿವಾದಗಳಿಗೆ ತಲೆ ಕೆಡಿಸ್ಕೊಡದೆ ತನ್ನ ಆಂತರಿಕವಾಗಿರುವಂತಹ ಆರ್ಥಿಕ ಸುಧಾರಣೆ ಮತ್ತು ಪ್ರಗತಿ ಸಾಧ್ಯವಾಗುತ್ತದೆ ಅಂತ ಭಾವಿಸ್ತಾರೆ. ಎರಡನೇ ಪ್ರಮುಖವಾಗಿ ಕಂಡುಬರುವಂತಹ ತತ್ವ ಏನು ಅಂದರೆ, the firm defense of the sovereignty and territorial integrity of China. ಚೀನಾದ ಭೂಪ್ರದೇಶವನ್ನು ಸಂಪೂರ್ಣವಾಗಿ ರಕ್ಷಿಸುವಂಥದ್ದು. ಯಾವುದೇ ಕಾರಣಕ್ಕೂ 1 ಇಂಚ್ ಜಾಗನೂ ಕೂಡ ನಾವು ಬೇರೆಯವರಿಗೆ ಕೊಡೋದು ಬೇಡ ಎಂಬ ಚಿಂತನೆ ಚೀನಾದಲ್ಲಿ ಇದೆ. ಬಟ್ ಆದರೆ ನಾವು ಸ್ವಲ್ಪ ಟೀಕಾತ್ಮಕವಾಗಿ ಇದನ್ನು ಚರ್ಚೆ ಮಾಡಬೇಕು. ಚೀನಾ ಈ ನಡುವೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅದರ ಸ್ವಂತದಲ್ಲಿರುವಂತಹ ಭೂಪ್ರದೇಶದ ಬಗ್ಗೆ ಯಾರೂ ಇಂಟರ್ಫಿಯರ್ ಮಾಡೋದಿಲ್ಲ. ಯಾಕಂದರೆ ರಷ್ಯಾ ಬಗ್ಗೆ ಇದ್ದಂತಹ ವಿವಾದಗಳು ಇತ್ಯರ್ಥ ಆಗಿದೆ. ಈ ಕಡೆ ಪಕ್ಕದಲ್ಲಿ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ವಿವಾದಗಳು ಕೂಡ ಇಲ್ಲ. ಆಮೇಲೆ ದಕ್ಷಿಣಕ್ಕೆ ಬಂದಾಗ ವಿಯೆಟ್ನಾಂ, ಲಾವೋಸ್, ಕ್ಯಾಂಬೋಡಿಯಾ ಅಥವಾ ಮ್ಯಾನ್ಮಾರ್ ಯಾವುದ್ರ ಜೊತೆನೂ ಕೂಡ ವಿವಾದಗಳಿಲ್ಲ. ಭಾರತಕ್ಕೆ ಬಂದಾದಮೇಲೆ ಅಫ್ಕೋರ್ಸ್ ಗಡಿ ರೇಖೆ ಇನ್ನೂ ಅದು ಗೊಂದಲದಲ್ಲಿರುವಂಥದ್ದೇ. ಇವತ್ತು ಕೂಡ 2 ರಾಷ್ಟ್ರಗಳು ಕೂಡ ಅದು ಸಂಪೂರ್ಣವಾಗಿ ಅಗ್ರಿ ಮಾಡಿಕೊಂಡಿಲ್ಲ ಗಡಿ ರೇಖೆಯ ಬಗ್ಗೆ. ಬಟ್ ಆದರೂ ಕೂಡ ಒಂದು ರೀತಿಯಾಗಿ ಸುಮಾರೊಂದು 40 ವರ್ಷಗಳ ಕಾಲ ಸತತವಾಗಿ ಒಂದು ರೀತಿಯಾಗಿ ಶಾಂತಿಯ ವಾತಾವರಣ ಇತ್ತು. ಬಟ್ ಆದರೆ ಇವತ್ತಿನ ಸಮಯದಲ್ಲಿ ಸುಮಾರೊಂದು 10 ವರ್ಷದ ಅವಧಿನ ನೋಡುವಾಗ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಅದು ತನ್ನ ಭೂಪ್ರದೇಶ ಮತ್ತು ಇನ್ಫ್ಲೂಯೆನ್ಸ್ನ ವಿಸ್ತಾರ ಮಾಡಲಿಕ್ಕೆ ಹೊರಟಿದ್ಯಾ ಎಂಬ ಪ್ರಶ್ನೆ ನಮಗೆ ಕಾಡುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಫಾರ್ ಎಕ್ಸಾಂಪಲ್ 2017 ತಗೊಳ್ಳಿ, ಡೋಕ್ಲಂ ವಿವಾದ ಆಯಿತು. ಆಮೇಲೆ ಆ ಲಡಾಖ್ ಮತ್ತು ಗಾಲ್ವಾನ್ ಏರಿಯಾದಲ್ಲಿ ಪೂರ್ವ ಲಡಾಖ್ ಗಡಿಯಲ್ಲಿ ಚೀನಾ ಸೇನೆ ಕಿರಿಕಿರಿ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಗಾಲ್ವಾನ್ ವಿವಾದ ನಂತರ ಸುಮಾರು 1 ತಿಂಗಳ ಬಳಿಕ ಮತ್ತೆ ಗಡಿಯಲ್ಲಿ ಕಿರಿಕ್ ಶುರು ಮಾಡಿರುವ ಚೀನಾ ಈಗ ಪಾಂಗಾಂಗ್ ಕಣಿವೆಯ ಭಾರತದ ಗಡಿ ಮೇಲೆ ಕಣ್ಣಿಟ್ಟು ಒಳ ನುಗ್ಗಿದೆ. ಇನ್ನು ಒಳಗೆ ನುಗ್ಗಿದ್ದು ಅಲ್ಲದೆ ಹೊಸ ತಗಾದಿಯನ್ನು ತೆಗೆದಿದೆ. ಆದಂತಹ ವಿವಾದಗಳು. ಸೊ ಇದನ್ನೆಲ್ಲ ನೋಡಿದಾಗ ನಮಗೇನು ಕಾಣುತ್ತೆ ಅಂತ ಹೇಳಿದ್ರೆ, ಈಸ್ಟ್ ಚೈನಾ ಎನ್ ಎಕ್ಸ್ಪ್ಯಾನ್ಷನಿಸ್ಟ್ ಪವರ್ ಕೇವಲ ತನ್ನ ಭೂಪ್ರದೇಶವನ್ನು ರಕ್ಷಿಸೋದು ಬಿಟ್ಟು ತಲೆ ಕೆಡಿಸ್ಕೊಳ್ತಿದ್ಯಾ ಏನಾದರೂ ಬೇರೆ ಕಡೆ ಹೋಗಲಿಕ್ಕೆ? ಆಮೇಲೆ ಕೆಳಗೆ ಚೀನಾದ ರಾಷ್ಟ್ರದ ಕೆಳಗಿರುವಂತಹ ಸೌತ್ ಚೈನಾ ಸಿ, ಅಲ್ಲಿ ಬಂದಾಗ ಅಲ್ಲಿರುವಂತಹ ಎಲ್ಲ ರಾಷ್ಟ್ರಗಳ ಜೊತೆನೂ ವಿವಾದ. ಯಾಕಂದರೆ ಸಮುದ್ರ ಯಾರಪ್ಪನ ಸೊತ್ತು ಅಲ್ಲ, ಅದು ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ಅದು ಎಲ್ಲರ ಸಂಪನ್ಮೂಲ ಆಗತ್ತೆ ಅದು. ಬಟ್ ಅದು ಚೀನಾ ಏನು ಮಾಡ್ತಾ ಇದೆ, ತನ್ನ ಶಕ್ತಿಯನ್ನು ಬಳಸ್ಕೊಂಡು ಅಲ್ಲಿ ಸುಮಾರು 1000 ದ್ವೀಪಗಳು ಬರ್ತಾವಲ್ಲಿ ಸೌತ್ ಚೈನಾ ಸಿಯಲ್ಲಿ. ಆ ದ್ವೀಪಗಳ ಮೇಲೆ ದಬ್ಬಾಳಿಕೆ. ಇದು ನನ್ನ ದ್ವೀಪ, ಇದು ನನ್ನ ಜಾಗ. ದಕ್ಷಿಣ ಚೀನಾ ಸಮುದ್ರ
ಚೀನಾದೇ ಸಮುದ್ರ ಥರ ಆಡ್ತಾ ಇದೆ ಅದು. ಸೊ ದೇಫೋರ್ ಎರಡನೇ ತತ್ವ ನಾವು ನೋಡಿದ್ರೂ ಕೂಡ ಅದಕ್ಕಿಂತ ಮುಂದೆ ಹೋಗ್ತಿದೆಯಾ ಎಂಬ ಒಂದು ಚಿಂತನೆ ನಮಗೆ ಕಾಡುತ್ತೆ. ಬನ್ನಿ ನೋಡೋಣ ಮೂರನೇದೇನಿದೆ ಅಂತ. ಸಪೋರ್ಟ್ ಫಾರ್ ಅ ಮೋರ್ ಜಸ್ಟ್ ಆ್ಯಂಡ್ ಇನ್ಕ್ಲೂಸಿವ್ ಇಂಟರ್ನ್ಯಾಷನಲ್ ಆರ್ಡರ್ ವಿತಿನ್ ದ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಆಫ್ ಕರೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್. ನಾವು ಯಾಕೆ ಈ ಒಂದು ತತ್ವಗಳನ್ನ ಟೀಕೆ ಮಾಡಬೇಕು ಅಂದರೆ, ಚೈನಾ ಈಸ್ ಅ ಡಿಫ್ರೆಂಟ್ ಕಂಟ್ರಿ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಚೈನಾ ರಿಯಲಿ ಡೂಯಿಂಗ್. ಚೀನಾನ ನಾವು ಸಾಮಾನ್ಯವಾಗಿ ನಾವು ಪಾಶ್ಚಾತ್ಯ ರಾಷ್ಟ್ರಗಳು, ಸೋವಿಯತ್ ರಷ್ಯಾ ಆ ರೀತಿಯಾಗಿ ನಾವು ಅದನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಚೀನಾ ಹೇಳೋದೊಂದು, ಮಾಡೋದಿನ್ನೊಂದು. ಹೇಳುವುದು ಒಂದು, ಮಾಡುವುದು ಮತ್ತೊಂದು. ಪದ್ಮಾವತಿ ಪತಿ ತಿರುಪತಿ ಆ ಥರ ಏನೋ ಹೇಳುತ್ತೆ, ನೀನೋ ಮಾಡುತ್ತೆ. Let us see this particular aspect. Support for more just and inclusive international order. ಅಂತಾರಾಷ್ಟ್ರೀಯ ವ್ಯವಸ್ಥೆ ಬಗ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಎಲ್ಲ ರೀತಿಯಲ್ಲಿ ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯವಸ್ಥೆನ ಚೆನ್ನಾಗಿ ಉಪಯೋಗಿಸ್ಕೋಬೇಕು, ಸೌಹಾರ್ದತೆಯಿಂದ ಬಾಳಬೇಕು, ಅದನ್ನು ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಮಾತು ಹೇಳ್ತಾರಲ್ಲಿ. ಆ್ಯಂಡ್ ಆಲ್ಸೋ ವಿತಿನ್ ದ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ಸ್ ಆಫ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರ ಕಾನೂನುಗಳ ಮುಖಾಂತರ ನಾವು ಕೆಲಸ ಮಾಡ್ತೀವಿ. ಬಟ್ ಆದರೆ ಮಾಡ್ತಾ ಇಲ್ಲ ಅದು. ಸೌತ್ ಚೈನಾ ಸೀಗೆ ಬಂದಾಗ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಮಾಡಿ ತನ್ನದೇ ಆಗಿರುವಂಥ ವಿಶೇಷವಾಗಿರುವಂಥ ದ್ವೀಪನ ಕಟ್ತಾ ಇದೆ. ಅದು ಮಣ್ಣು ಎತ್ತಾಕೊಂಬಂದು ಆ ದ್ವೀಪನ ಸಂರಕ್ಷಣೆ ಮಾಡಿ ಪ್ರತಿನಿತ್ಯವೂ ಕೂಡ ನೀವು ನೋಡಿ ಏನಾಗತ್ತೆ ಅಂತ. ಸೊ ಅದಕ್ಕೋಸ್ಕರ ತತ್ವಗಳಿದ್ರೂ ಕೂಡ ಇಟ್ ಈಸ್ ಗೋಯಿಂಗ್ ಸಮಥಿಂಗ್ ಬಿಯಾಂಡ್ ದ ತತ್ವಗಳು. ಏನೋ ಒಳಗೆ ರಹಸ್ಯವಾಗಿರುವಂಥ ತತ್ವಗಳು ಇದೆಯೇನೋ ಅಂತ ನಮಗೆ ಡೌಟ್ ಬರುತ್ತೆ. A preference for diplomatic solutions or military approaches to international dispute. Again, this is wrong. ಅದು ಹೇಳುತ್ತೆ, ಇಲ್ಲ ನಾವು ಶಾಂತಿಯುತವಾಗಿ ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀವಿ ಅಂತ. ಶಾಂತಿಯುತವಾಗಿ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ನಮ್ಮ ಗಲ್ವಾನ್ಗೆ ಯಾಕೆ ಬಂದು ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದ್ರಿ? ಮಾತುಕತೆಯಿಂದ ಇತ್ಯರ್ಥಗೊಳಿಸ್ಕೋಬೋದಿತ್ತಲ್ಲ. 22 ಯೋಧರನ್ನ ಯಾಕೆ ನೀವು ಸಾಯಿಸಿದ್ರಿ ಅಲ್ಲಿ? ಮತ್ತು 2017 ಡೋಕ್ಲಂ ವಿವಾದಕ್ಕೆ ಬನ್ನಿ, ಅಲ್ಲೂ ಶಾಂತಿಯುತವಾಗಿ ಮಾಡ್ಕೋಬೇಕಿಲ್ಲ. ಯಾಕೆ 6 ತಿಂಗಳ ಕಾಲ ಬೇಕಾಗಿತ್ತು? ಅದು ನಿರಂತರವಾಗಿ ಆ ಒಂದು ಅತ್ಯಂತ ಕಠಿಣವಾಗಿರುವಂತಹ ಪ್ರದೇಶದಲ್ಲಿ ಗುದ್ದಾಡುವಂಥದ್ದು ಬರೀ ಮಾತುಕತೆ ಮುಖಾಂತರ ಸಾಲ್ವ್ ಮಾಡ್ಕೊಳ್ತಾರಂತೆ. ಇಲ್ಲಿ ಪಾಂಡಿಚೇರಿಗೆ ಬಂದ್ಬಿಟ್ಟು ನಮ್ಮ ಪ್ರಧಾನಮಂತ್ರಿ ಜೊತೆ ಚೆನ್ನಾಗಿ ಕೂತ್ಕೊಂಡು ಟೀ ಕುಡ್ಕೊಂಡು ಎಲ್ಲ ಖುಷಿಯಾಗಿ ಮೆರ್ಕೊಂಡು ಕೊನೆಗೆ ಹೋಗಿ ಯುದ್ಧ ಮಾಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ರಲ್ಲ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಆ ಪ್ರಿಫರೆನ್ಸ್ ಫಾರ್ ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ಸ್ ನಗು ಬರುತ್ತೆ ಕೇಳಿದ್ರೆ. ಜಪಾನ್ಗೆ ಹೋಗಿ ನೋಡ್ಬೇಕು ನಾವು. ಪ್ರತಿನಿತ್ಯವೂ ಕೂಡ 15 ದಿವಸಕ್ಕೆ ಒಂದು ಸಲ ಯುದ್ಧದ ಹಡಗನ್ನ ತೊಗೊಂಡೋಗುತ್ತೆ. ಓಕಿನಾವಾ ದ್ವೀಪ ಅಂತ ಬರುತ್ತೆ. ಓಕಿನಾವಾ ದ್ವೀಪ ನಮ್ಮದೇ, ಅದು ಜಪಾನ್ದಲ್ಲ ಅಂತ ಒಂದು ಗಲಭೆಯಲ್ಲಿ. ಆಮೇಲೆ ಅಲ್ಲಿರುವಂಥ ಸಂಪೂರ್ಣವಾಗಿರುವಂಥ ಯುದ್ಧದ ಕ್ಷಿಪಣಿಗಳು, ರಾಕೆಟ್ಗಳು, ವಿಮಾನಗಳು ಎಲ್ಲವೂ ಕೂಡ ತೈವಾನ್ ಮೇಲೆ ಫೋಕಸ್ ಮಾಡಿಟ್ಕೊಂಡಿದೆ. ಮಾತುಕತೆ ಮುಖಾಂತರ ಸಾಲ್ವ್ ಮಾಡ್ತಾರಂತೆ. ಆ ಫಿಲಿಪೀನ್ಸು, ಬ್ರೂನಿ, ವಿಯೆಟ್ನಾಮು ಅಲ್ಲಿರುವಂಥ ಹೋಗಿ ಜನಗಳಿಗೆ ಕೇಳಬೇಕಲ್ಲಿ ಚೀನಾ ಏನು ಮಾಡ್ತಿದ್ಯಪ್ಪ ಅಂತ. ಸೊ ಈ ಒಂದು ದ್ವಂದ್ವ ಸ್ವರೂಪಗಳು ನಾವು ನೋಡ್ತೀವಿ. ಸೊ ವಾಟ್ ದೇ ಪ್ರೀಚ್ ಮೇ ನಾಟ್ ಬಿ ಎಕ್ಸಾಕ್ಟ್ಲಿ ವಾಟ್ ದೇ ಇಂಟೆಂಡ್. ಅಂದರೆ ಅವ್ರು ಹೇಳುವುದಂತೆಲ್ಲವೂ ಕೂಡ ಸತ್ಯ ಅಂತ ನಾವು ಭಾವಿಸಕ್ಕೆ ಹೋಗಬಾರ್ದು. ಏನೇ ಹೇಳಿದ್ರು ಕೂಡ ಎಸ್ಪೆಷಲಿ ಚೀನಾ ರಾಷ್ಟ್ರದವರು ಸ್ವಲ್ಪ ತೀಕ್ಷ್ಣವಾಗಿ ನಾವು ಅದನ್ನು ಪರಿಗಣಿಸಬೇಕಾಗತ್ತೆ. ಮತ್ತೊಂದು ತತ್ವ, ದ ಪ್ರಮೋಷನ್ ಆಫ್ ಇಂಟರ್ಸ್ಟೇಟ್ ರಿಲೇಷನ್ಸ್ ಬೇಸ್ಡ್ ಆನ್ ರೆಸ್ಪೆಕ್ಟ್ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್. ಅಂತರ ರಾಷ್ಟ್ರಗಳ ನಡುವೆ ಇರುವಂತಹ ಸಂಬಂಧಗಳನ್ನ ಉನ್ನತ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು.
ನಾವು ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತೀವಿ, ನಿಮ್ಮನ್ನ ಗೌರವಿಸ್ತೀವಿ ಅಂತ ತತ್ವಗಳು ಹೇಳುತ್ತೆ. ಬಟ್ ಆದರೆ ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಎಷ್ಟು ಜನ ಇದನ್ನು ಖಡಾಖಂಡಿತವಾಗಿ ಒಪ್ಕೊಳ್ತಾರೋ ಇವತ್ತು. ದೇರ್ ಇಸ್ ನೋ ಮ್ಯೂಚುವಲ್ ರೆಸ್ಪೆಕ್ಟ್. Of course, Xi Jinping ರವರು ವಿ ಕೆನಾಟ್ ಕಂಪೇರ್ ವಿತ್ ಜೋಸೆಫ್ ಸ್ಟಾಲಿನ್ ಆರ್ ಸಂಬಡಿ ಎಲ್ಸ್. ಹಿಟ್ಲರ್ ಜೊತೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ನಾವು. ಬಟ್ ಆದರೂ ಕೂಡ ದ ಕೈಂಡ್ ಆಫ್ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ರಾಷ್ಟ್ರಗಳು ಸಂಬಂಧಗಳನ್ನ ಮಾಡ್ಕೊಂಡಿರುತ್ತೋ ಆ ಒಂದು ಕಾನ್ಸೆಪ್ಟು ನಮಗಿಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ಇವತ್ತು ಚೀನಾ ಅಂತ ಹೇಳಿದ್ರೆ ಅಪನಂಬಿಕೆ. ದೇರ್ ಇಸ್ ನೋ ಬಿಲೀಫ್, ದೇರ್ ಇಸ್ ನೋ ಟ್ರಸ್ಟ್. ಯಾಕೆಂದರೆ they say something and they do something else. The opposition to hegemony, expansionism and belligerent international relations. ಹೀಗಂದರೆ ಒಂದು ರಾಷ್ಟ್ರ ಅತ್ಯಂತ ಎಲ್ಲವನ್ನೂ ಕಂಟ್ರೋಲ್ ಮಾಡಿಕೊಂಡು ಬೆಳೀತಾ ಇರೋದನ್ನು ನಾವು ಅಪೋಸ್ ಮಾಡ್ತೀವಿ. ಪ್ರಾಬಲ್ಯವಾಗಿರುವಂಥ ರಾಷ್ಟ್ರಗಳೇ ಅಂತಾರಾಷ್ಟ್ರ ಮಟ್ಟದಲ್ಲಿ ಎಲ್ಲದರಲ್ಲೂ ನೋಡ್ಕೋಬೇಕು, ಅದನ್ನು ನಾವು ಅಪೋಸ್ ಮಾಡ್ತೀವಿ, ವಿರೋಧಿಸ್ತೀವಿ ಅಂತ ಹೇಳುತ್ತಿಲ್ಲ ಚೈನಾ. ಅಫ್ಕೋರ್ಸ್ ಇದು ಅಮೇರಿಕಾಗೆ ಸಂಬಂಧಪಟ್ಟಂತಹ ಒಂದು ಚಿಂತನೆ ಇದು. ಯಾಕಂದರೆ ಅಮೇರಿಕಾ ಎಲ್ಲ ಕಡೆ ನಾನೇ ದೊಡ್ಡ ಮನುಷ್ಯ ಅಂತ ಸಾಧನೆ ಮಾಡೋಕ್ಕೆ ಹೋಗುತ್ತಲ್ಲ, ಅದಕ್ಕೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದೆ ಇದು. ಬಟ್ ಆದರೆ ವಾಟ್ ಚೈನಾ ಇಸ್ ಡೂಯಿಂಗ್ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್. ಇಟ್ ಈಸ್ ಬಿಕಮಿಂಗ್ ಎ ಹೆಜಿಮಾನ್. ಯಾಕಂದರೆ 2049 100 ವರ್ಷ ಕಂಪ್ಲೀಟ್ ಆಗುತ್ತೆ. ಶಿ ಜಿನ್ಪಿಂಗಿನ ಕನಸೇನಪ್ಪ ಅಂತ ಹೇಳಿದ್ರೆ ಚೀನಾ ವಿಶ್ವದಲ್ಲಿ ಅತ್ಯಂತ ವಿಶ್ವದ ನಂಬರ್ 1 ರಾಷ್ಟ್ರವಾಗಬೇಕು, ಆರ್ಥಿಕವಾಗಿ ಮಿಲಿಟ್ರಿಯಾಗಿ ನಂಬರ್ 1 ಆಗಬೇಕು ಅನ್ನೋ ಏನಾಗುತ್ತೆ. ಅವಾಗೇನಾಗುತ್ತೆ ಅಂದರೆ ಇಡೀ ವಿಶ್ವನೇ ನನ್ನ ಕಂಟ್ರೋಲಲ್ಲಿ ಬರುತ್ತೆ. ನೆಪೋಲಿಯನ್ನು ಹಿಟ್ಲರ್ಗಿಂತ ಡೇಂಜರ್ ಆಗಿರುವಂಥ ವ್ಯವಸ್ಥೆ ಆಗುವಂಥ ಸಾಧ್ಯತೆಗಳು ಬರುತ್ತೆ. ಸೊ ದೇರ್ಫೋರ್ ಅಪೋಸಿಷನ್ ಟು ಹೆಜಿಮನಿ ಅಂತ ಹೇಳಿದಾಗ ಅಫ್ಕೋರ್ಸ್ ಇವತ್ತಿರುವಂಥ ಒಂದು ಅಮೇರಿಕಾದ ಒಂದು ವ್ಯವಸ್ಥೆಯಲ್ಲಿ, ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಅಮೇರಿಕಾ ಹೆಜುಮನ ಕಾಣಿಸ್ಕೊಳ್ಳೋದು, ಅದನ್ನು ಅಪೋಸ್ ಮಾಡೋಣ, ಎಕ್ಸ್ಪ್ಯಾನ್ಷನಿಸಮ್ ಅಪೋಸ್ ಮಾಡೋಣ. ಬಟ್ ವಾಟ್ ಚೈನಾ ಇಸ್ ಡೂಯಿಂಗ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್. ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ಪವರ್. ತೈವಾನ್ ಮೇಲೆ ದಬ್ಬಾಳಿಕೆ, ಜಪಾನ್ ಮೇಲೆ ದಬ್ಬಾಳಿಕೆ, ವಿಯೆಟ್ನಾಂ ಮೇಲೆ ದಬ್ಬಾಳಿಕೆ, ಭಾರತದ ಮೇಲೆ ದಬ್ಬಾಳಿಕೆ, ಚಿಕ್ಕ ಪುಟ್ಟ ರಾಷ್ಟ್ರಗಳ ಮೇಲೆ ಒತ್ತಡ. non-interventions in the internal affairs of other state. ಬೇರೆ ರಾಷ್ಟ್ರಗಳ ಆಂತರಿಕ ವ್ಯವಸ್ಥೆಯಲ್ಲಿ ನಾವು ತಲೆ ಹಾಕೋದಿಲ್ಲ. ಇದು ಅದರ ಚೀನಾ ರಾಷ್ಟ್ರದ ಸ್ಟೇಟೆಡ್ ತತ್ವಗಳು. ಬಟ್ ಸ್ವಲ್ಪ ಪರೀಕ್ಷೆ ಮಾಡಿ ನೋಡೋಣ ಇದು ಸತ್ಯನಾ ಇಲ್ವಾ ಅಂತ. ಚೀನಾ ಇವತ್ತು ಏನು ಮಾಡ್ತಿದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇಟ್ ಈಸ್ ನಾಟ್ ಇನ್ವಾಲ್ವಿಂಗ್ ಇನ್ ಪೊಲಿಟಿಕಲ್ ಅಫೇರ್ಸ್, ಬಟ್ ಇಟ್ ಈಸ್ ಕಂಟ್ರೋಲಿಂಗ್. ಹೆಂಗೆ ಕಂಟ್ರೋಲ್ ಮಾಡುತ್ತೆ? ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಶ್ರೀಲಂಕಾಲಿ ಹಂಬನ್ಟೋಟ ಅಂತ ಒಂದು ಬಂದರಿದೆ. ಆ ಬಂದರಿಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಅದು ಸ್ಪಾನ್ಸರ್ ಮಾಡ್ತು, ತಗೊಳ್ಳಿ ಸಾಲ ಕೊಟ್ಬಿಡ್ತು. ಸಾಲ ಕೊಟ್ಟಾದ ನಂತರ ಶ್ರೀಲಂಕಾ ರಾಷ್ಟ್ರ ಅದಕ್ಕೆ ಸಮಯ ಬಂದಾಗ ಅದು ಸಾಲ ತೀರಿಸ್ಲಿಕ್ಕೆ ಆಗಲಿಲ್ಲ ಅದ್ರ ಕೈಯಲ್ಲಿ. ಆವಾಗ ಚೀನಾ ಏನು ಮಾಡ್ತು, ಆ ಒಂದು ಬಂದರು ಮೂಲವಾಗಿ ಶ್ರೀಲಂಕಾದ ದ್ವೀಪದಲ್ಲೇ ಇರುವಂಥ ಒಂದು ಬಂದರು, ಕೊಲಂಬೋಗಿಂದ ಕೆಳಗೆ ಹೋಗಬೇಕು, ಹಂಬನ್ಟೋಟ ಅಂತ. ಆ ಬಂದರನ್ನ ನನಗೆ ಬರ್ಕೊಟ್ಬಿಡಿ, ನೀವು ನನಗೆ ಸಾಲ ಅಥವಾ ಬಡ್ಡಿ ಕೊಡೋದು ಬೇಕಾಗಿಲ್ಲ, ಆ ಬಂದರ್ ನನಗೆ ಬರ್ಕೊಟ್ಬಿಡಿ. ಸೊ 99 ವರ್ಷ ಈಗ ಶ್ರೀಲಂಕಾ ಬರ್ಕೊಟ್ಬಿಡ್ತು ಆ ಬಂದರನ್ನ, ಹಂಬನ್ಟೋಟ. ಆ ಬಂದರು ಮತ್ತು ಬಂದರ್ ಸುತ್ತಮುತ್ತ ಇರುವಂಥ ಸುಮಾರು 15,000 ಎಕರೆ ಜಮೀನು ಚೀನಾ ಇವತ್ತು ಅದರ ಮೇಲೆ ಆಧಿಪತ್ಯನ ಸಾಧಿಸ್ತಾ ಇದೆ. ಸೊ ನಾನ್ ಇಂಟರ್ವೆನ್ಷನ್ ಅಂತ ಹೇಳಿ ನಾವು ರಾಷ್ಟ್ರದ ಆಂತರಿಕ ವ್ಯವಸ್ಥೆಯ ಒಳಗೆ ನಾವು ಹೋಗೋದೇ ಇಲ್ಲ ಅಂತ. ಬಟ್ ಆದರೆ ದುಡ್ಡು ಕೊಟ್ಬಿಟ್ಟು ಆಳುವಂಥದ್ದು. ಈಗ ರೈತರು ಸಾಲ ತೊಗೊಳ್ತಾರಲ್ಲ ಕೈ ಬಡ್ಡಿಗೆ, ತೊಗೊಂಡ್ಬಿಡ್ತಾರೆ, ಕಷ್ಟ ಇರುತ್ತೆ, ತೊಗೊಂಡ್ಬಿಡ್ತಾರೆ, ತೀರಿಸ್ಲಿಕ್ಕೆ ಆಗೋದಿಲ್ಲ. ಅವಾಗೇನು ಮಾಡ್ತಾನೆ ಅವನು? ಬಂದು ಕೂತ್ಕೊಳ್ತಾನೆ ಮನೆ ಮುಂದೆ, ಆಂತರಿಕ ವ್ಯವಸ್ಥೆಯಲ್ಲಿ ತಲೆ ಹಾಕೋದಿಲ್ವಂತೆ. ದ ಗ್ರೇಟ್ ರೆಜುವಿನೇಷನ್ ಆಫ್ ದ ಚೈನೀಸ್ ನೇಷನ್, ಇದು ಡೈರೆಕ್ಟಾಗಿ ಶಿ ಜಿನ್ಪಿಂಗ್ ರವರ ಒಂದು ಯೋಜನೆ ಆಗಿರುತ್ತೆ. ಇದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಸ್ವಲ್ಪ ಡೀಪಾಗಿ ಯೋಚನೆ ಮಾಡೋಣ.
ಗ್ರೇಟ್ ರಿಜುವಿನೇಷನ್ ಅಂತ ಹೇಳಿದ್ರೆ ಇದು 2012 ನಂತರದಲ್ಲಿ ಶುರುವಾಗಿರುವಂಥದ್ದು. ಅಂದರೆ ಚೀನಾ ರಾಷ್ಟ್ರ 5,000ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಇದ್ದಂತಹ ಒಂದು ನಾಗರಿಕ ರಾಷ್ಟ್ರವಾಗಿತ್ತು, ಅತ್ಯಂತ ಸಮೃದ್ಧಿಯಾಗಿರುವಂಥ ಒಂದು ರಾಷ್ಟ್ರವಾಗಿತ್ತು. ಆದರೆ ಪಾಶ್ಚಾತ್ಯರು ಬಂದ್ಬಿಟ್ಟು ನಮ್ಮ ರಾಷ್ಟ್ರನ ಹಾಳು ಮಾಡಾಕ್ಬಿಟ್ರು. ಸೊ ನಾವೇನು ಮಾಡೋಣ ಈಗ, ಲೆಟಸ್ ರೀಸ್ಟೋರ್ ದ ಓಲ್ಡ್ ಚೈನಾ. ಏನ್ಷಿಯಂಟ್ ಚೈನಾದಲ್ಲಿರುವಂತಹ ಸಮೃದ್ಧಿ ಇರುವಂತಹ ವ್ಯವಸ್ಥೆ ಇತ್ತಲ್ಲ, ಅದನ್ನು ಮತ್ತೆ ವಾಪಸ್ ತಗೊಂಬರೋಣ. ದಿಸ್ is called as the great rejuvenation of the Chinese nation. ಚೀನಾ ರಾಷ್ಟ್ರದ ಒಂದು ಹೊಸದಾಗಿ ಮಾರ್ಪಡುವಂತಹ ಒಂದು ಚಿಂತನೆ. ಅಂದರೆ ಹಿಂದಿನ ಕಾಲದಲ್ಲಿ ಅತ್ಯಂತ ಒಳ್ಳೆಯ ವ್ಯವಸ್ಥೆ ಇತ್ತು, ಎಲ್ಲರೂ ಕೂಡ ಸಮೃದ್ಧಿಯಾಗಿದ್ದರು. ಇಡೀ ವಿಶ್ವದಲ್ಲೇ ಸುಮಾರು 2,000 ವರ್ಷಗಳ ಕಾಲ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಚೀನಾ. ಸಿಲ್ಕ್ ರೋಡ್ ಇದೆಯಲ್ಲ, ಭಾಳ ಫೇಮಸ್ ಆಗಿರುವಂಥ ಒಂದು ಸಿಲ್ಕ್ ರೋಡು, ಚೀನಾಯಿಂದ ಯುರೋಪ್ವರೆಗೂ ಸಾಗುವಂಥ ಒಂದು ರಸ್ತೆ. ಆ ಸಿಲ್ಕು, ಆ ಪರ್ಲ್ಸು, ಆ ಪೋರ್ಸಲಿನ್ನು, ಅದಕ್ಕೆ ಎಲ್ಲ ಕಡೆ ಭಾಳಷ್ಟು ಬೇಡಿಕೆ ಇದ್ದಂತಹ ಒಂದು ಸಮಯ ಅದು. 2,000 ವರ್ಷಗಳ ಕಾಲ ನಿರಂತರವಾಗಿ ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲಿ ಶ್ರೀಮಂತವಾಗಿರುವಂಥ ರಾಷ್ಟ್ರಗಳು ಅಂತ ಹೇಳಿದ್ರೆ ಎರಡು, ಒಂದು ಭಾರತ, ಒಂದು ಚೀನಾ. ಸೊ ಆ ಒಂದು ಕಾಲದ ಶ್ರೇಷ್ಠ ಸಂಸ್ಕೃತಿ ಉಳ್ಳುವಂತಹ ಒಂದು ಚೀನಾ ರಾಷ್ಟ್ರ ಮತ್ತೆ ಬರಬೇಕು, ಮತ್ತೆ ಬೆಳಕಿಗೆ ಬರಬೇಕು, ಮತ್ತೆ ಅಸ್ತಿತ್ವಕ್ಕೆ ಬರಬೇಕು ಎಂಬ ಒಂದು ಚಿಂತನೆಗೆ ನಾವು ಕರೆಯುವಂಥದ್ದು ದ ಗ್ರೇಟ್ ರಿಜುವಿನೇಷನ್ ಆಫ್ ದ ಚೈನೀಸ್ ನೇಷನ್. ಈ ಒಂದು ತತ್ವ ಹೊರಗಡೆ ಬರಬೇಕು ಅಂತ ಹೇಳೋದಕ್ಕೆ ಮೂಲವಾದ ಕಾರಣ ಯಾರು ಅಂದರೆ ಶಿ ಜಿನ್ಪಿಂಗ್. ಇವತ್ತಿರುವಂಥ ಅಧ್ಯಕ್ಷನ ಕನಸೇ ಇದಾಗಿರುತ್ತೆ. ಸೊ ಹಾಗಾಗಿ ಚೀನಾ ರಾಷ್ಟ್ರದ ತತ್ವಗಳು ನಾವು ನೋಡಿದ್ರೆ, ಪರಿಗಣಿಸಿದ್ರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆ ಅಂದರೆ ಅದು ಏನು ಡಿಕ್ಲೇರ್ ಮಾಡಿರುತ್ತೋ ಜನರ ಸಮೀಪದಲ್ಲಿ ಅಥವಾ ವಿಶ್ವಕ್ಕೆ ಸಾರುವಂಥ ಘೋಷಣೆಗಳೇನಿರುತ್ತೋ ಅದು ಮತ್ತು ಅದು ನಿಜವಾಗ್ಲೂ ಮಾಡುವಂಥದ್ದು ತದ್ವಿರುದ್ಧವಾಗಿರುತ್ತೆ. ಅದಕ್ಕೋಸ್ಕರ ಚೀನಾದ ವಿದೇಶಾಂಗ ನೀತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅತ್ಯಂತ ಕಠಿಣಕರ ಮತ್ತು ಗೊಂದಲಮಯ. ಇಟ್ಸ್ ವೆರಿ ಕನ್ಫ್ಯೂಸಿಂಗ್ ಆ್ಯಂಡ್ it is very difficult to understand because there is no clear trajectory. ಯಾವಾಗ ಏನು ಮಾಡ್ತಾರೆ ಅಂತ ಅದು ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಚೀನಾದ ವಿದೇಶಾಂಗ ನೀತಿ ಈಸ್ ಮಚ್ ಮೋರ್ ಕಾಂಪ್ಲೆಕ್ಸ್ ದೆನ್ ವಾಟ್ ಇಟ್ ಅಪಿಯರ್ಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಅವರ ಒಂದು ಹೇಳಿಕೆ ಕೊಟ್ಟಿದ್ದ ಕೂಡಲೇ ನಾವು ಅದನ್ನು ಅಕ್ಷರಶಃ ಸತ್ಯ ಅಂತ ಪರಿಗಣಿಸುವಂತೆ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಾವು ಅವ್ರು ಹೇಳಿದ್ದೆಲ್ಲವೂ ಕೂಡ ಸರಿ ಅಂತ ಹೇಳಿಬಿಟ್ರೆ ನಮ್ಮಷ್ಟು ಮುಟ್ಟಾಳರು ಇನ್ನು ಯಾರೂ ಇರೋದಿಲ್ಲ. ಯಾಕೆ ಅಂದರೆ ನಾವು ಇಷ್ಟೊತ್ತು ನೋಡಿದ್ವಲ್ಲ ಅದರ ತತ್ವಗಳೇನಿರುತ್ತೆ, ಬಟ್ ಆದರೆ ಆ ತತ್ವಗಳು ನಾವು ಅನುಷ್ಠಾನಗೊಳಿಸುವಂತಹ ಸಮಯದಲ್ಲಿ ನಾವು ಅದನ್ನು ವಿಮರ್ಶಾತ್ಮಕವಾಗಿ ನೋಡಿದಾಗ ನಮಗೆ ಕಾಣೋದೇನಪ್ಪ ಅಂತ ಹೇಳಿದ್ರೆ ಇಲ್ಲ ಈ ತತ್ವಗಳು ಇದೆ, ಆ ತತ್ವಗಳ ಅಡಿಯಲ್ಲಿ ರಹಸ್ಯವಾಗಿ ಮತ್ತೊಂದು ಗುರಿ ಇದೆ. ಸೊ ಇದು ನಮಗೇನು ತಿಳಿಸಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಇಫ್ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಚೈನಾ ವಿ ನೀಡ್ ಟು ಫೋಕಸ್ ನಾಟ್ ಆನ್ ವರ್ಡ್ಸ್ ಬಟ್ ಆನ್ ಆ್ಯಕ್ಷನ್ಸ್. ನಾವು ಹೇಳ್ತೀವಲ್ಲ, ಒಬ್ಬ ವ್ಯಕ್ತಿನ ನಾವು ಅಳಿಬೇಕು ಅಂತ ಹೇಳಿದ್ರೆ ಅವನು ಮಾತನಾಡುವಂಥ ಮಾತುಗಳೆಲ್ಲ ಇಂಪಾರ್ಟೆಂಟು, ಅವನು ಮಾಡುವಂತಹ ಕಾರ್ಯಗಳು, ಅದರ ಮೇಲೆ ಅವನ ವ್ಯಕ್ತಿತ್ವ ನಿಂತಿರುತ್ತೆ. ಸೇಮ್ ಹೋಲ್ಡ್ಸ್ ಗುಡ್ ಫಾರ್ ಚೈನಾ ಟು. ಚೈನಾ ಏನೇ ಹೇಳ್ಬೋದು ವಿಶ್ವದಲ್ಲಿ, ಅದು ಹೇಳುತ್ತೆ ಅಂತ ಹೇಳಿದ್ರೆ ನಗು ಬರುತ್ತೆ. ವಿಶ್ವದ ಅತ್ಯಂತ ಶಾಂತಿಪ್ರಿಯ ರಾಷ್ಟ್ರ, ಅದು ಬಿಟ್ಟರೆ ವಿಶ್ವದಲ್ಲಿ ಶಾಂತಿಗೆ
ಪ್ರೇರಣೆ ಕೊಡುವಂಥ ರಾಷ್ಟ್ರಗಳೇ ಯಾವುದೂ ಇಲ್ಲ. ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಂಬರ್ 1 ರಾಷ್ಟ್ರ ಅಂತಲೂ ಕೂಡ ಅದು ಕೊಚ್ಕೊಳ್ಳುತ್ತೆ. ಬಟ್ ನಮಗೆ ಗೊತ್ತು ಏನು ಸತ್ಯ ಅಂತ. ಸೊ ಅದಕ್ಕೋಸ್ಕರ ಚೀನಾದ ವಿದೇಶಾಂಗ ನೀತಿಯನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಪರಿಗಣಿಸಬೇಕು ಅಂತ ಹೇಳಿದ್ರೆ, ವಿ ನೀಡ್ ಟು ಅಬ್ಸರ್ವ್ ವಾಟ್ ಚೈನಾ ಈಸ್ ಡೂಯಿಂಗ್. ಅದು ಮಾಡುವಂಥ ಕಾರ್ಯಗಳನ್ನ ಪರಿಗಣಿಸಿ ವಿ ಹ್ಯಾವ್ ಟು ಟೇಕ್ ಸ್ಟಾಕ್. ನಾವು ಹುಷಾರಾಗಬೇಕು. ಸೊ ಇವತ್ತು ಈ ಒಂದು ಸೆಷನ್ನಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ವಿ ಸಾ ಸಮ್ ಆಫ್ ದ ಸೇಲಿಯನ್ ಫೀಚರ್ಸ್ ಆಫ್ ಚೈನೀಸ್ ಫಾರಿನ್ ಪಾಲಿಸಿ. ಚೀನಾದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ನೋಡಿದ್ವಿ. ಅದರಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ತತ್ವ ಯಾವುದು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್. ಇದು ಎಲ್ಲ ರಾಷ್ಟ್ರಗಳಲ್ಲಿ ಕಂಡುಬರುವಂತಹ ಮೊದಲ ವಿದೇಶಾಂಗ ತತ್ವ ಇದೇ ಇರುತ್ತಿದ್ದು. ಯಾಕಂದರೆ ಎಲ್ಲ ರಾಷ್ಟ್ರಗಳು ಅಸ್ತಿತ್ವದಲ್ಲಿರಬೇಕು. ಅದಕ್ಕೋಸ್ಕರ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಆಸಕ್ತಿನ ಕಾಪಾಡ್ಕೋಬೇಕಾಗತ್ತೆ. ನಾನ್ ಇಂಟರ್ವೆನ್ಷನ್ಸ್ ಇನ್ ಇಂಟರ್ನಲ್ ಅಫೇರ್ಸ್ ಆಫ್ ಅದರ್ ನೇಷನ್ಸ್, ಅದು ಗೋಚರ ಮಾಡಿರುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಯಾವ ರಾಷ್ಟ್ರದ ಆಂತರಿಕ ವಿಷಯಕ್ಕೆ ನಾವು ತಲೆ ಹಾಕೋದಿಲ್ಲ ಅಂತ. ಬಟ್ ನಾವು ನೋಡಿದ್ವಿ ಶ್ರೀಲಂಕಾ ಕೇಸ್ನಲ್ಲಿ, ಅದೊಂದು ಎಕ್ಸಾಂಪಲ್ ಅಷ್ಟೇ. ಯಾವ ರೀತಿ ರಹಸ್ಯವಾಗಿ ಗೊತ್ತಿಲ್ಲದಂಗೆ ವ್ಯಾಪಾರದ ಅಂಶಗಳನ್ನ ಇಟ್ಕೊಂಬಂದು ರಾಷ್ಟ್ರಗಳ ಆಂತರಿಕ ವ್ಯವಸ್ಥೆಯಲ್ಲಿ ಅದು ನುಗ್ತಾ ಇದೆ ಅಂತ. ಪ್ರಮೋಟ್ ಇಂಟರ್ಸ್ಟೇಟ್ ರಿಲೇಷನ್ಸ್, ರಾಷ್ಟ್ರಗಳ ನಡುವೆ ಉನ್ನತ ಸಂಬಂಧಗಳನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಿರುವಂಥದ್ದು. ಇದು ಸ್ವಲ್ಪ ಮಟ್ಟಿಗೆ ಸರಿ ಅನಿಸುತ್ತೆ. ಬಟ್ ಆದರೆ ಇಟ್ ಹ್ಯಾಸ್ ಗಾಟ್ ಸಮ್ ಕ್ಯಾವೆಟ್ಸ್. ನಾವು ತೀಕ್ಷ್ಣವಾಗಿ ನೋಡಿದ್ರೆ ಇದರ ಹಿಂದೆನೂ ಕೂಡ ಕೆಲವು ಸ್ವಾರ್ಥಗಳಿರುತ್ತೆ. ಅದು ನಾವು ನೆಕ್ಸ್ಟ್ ಸೆಷನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡ್ತೀವಿ ಅದನ್ನು ಕೂಡ. ಮತ್ತೆ ರಾಯಭಾರತ್ವ, ಅಫ್ಕೋರ್ಸ್ ಇವತ್ತಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವ್ಯವಸ್ಥೆಯಲ್ಲಿ ರಾಯಭಾರತ್ವ ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅಫ್ಕೋರ್ಸ್ ಅದು ಎಷ್ಟೇ ಶಕ್ತಿಯುತವಾಗಿರುವಂತಹ ಮಿಲಿಟ್ರಿ ಪಡೆ ಆಗಿರ್ಬೋದು, ಸೇನೆ ಪಡೆ ಆಗಿರ್ಬೋದು, ಆಯುಧಗಳಿರ್ಬೋದು. ಬಟ್ ಆಯುಧಗಳೆಲ್ಲ ಇದೆ ಅಂತ ಪಕ್ಷದಕ್ಕೆ ಅದು ಹೋಗಿ ಯುದ್ಧ ಮಾಡಲಿಕ್ಕಾಗೋದಿಲ್ಲ. ಇಟ್ ಕೆನಾಟ್ ಗೋ ಟು ವಾರ್ ಜಸ್ಟ್ ಬಿಕಾಸ್ ಇಟ್ ಹ್ಯಾಸ್ ಗಟ್ ವೆಪನ್ಸ್. ಸೊ ದೇರ್ಫೋರ್ ಇಟ್ ರಿಲೈ ಆನ್ ಡಿಪ್ಲೊಮೆಸಿ. ಸೊ ಏನಾದರೂ ವಿವಾದಗಳು ಬಂದರೆ ಆ ವಿವಾದಗಳನ್ನ ನಾವು ಯುದ್ಧದ ಬಗ್ಗೆ, ಆ ಯುದ್ಧನ ಬಳಕೆ ಮಾಡ್ಕೊಂಡು ನಾವು ಇತ್ಯರ್ಥ ಮಾಡ್ಕೊಳ್ಳೋದು ಬೇಡ. ಲೆಟ್ ಅಸ್ ಗೋ ಆನ್ ಪರ್ಸ್ಯೂ ಮಾತುಕತೆ, ಲೆಟ್ ಅಸ್ ನೆಗೋಷಿಯೇಟ್, ಲೆಟ್ ಅಸ್ ಸಿಟ್ ಅ ಟೇಬಲ್ ಆ್ಯಂಡ್ ಡಿಸ್ಕಸ್. ಬಟ್ ಡಿಸ್ಕಸ್ ಮಾಡೋ ಟೈಮ್ನಲ್ಲಿ ಕೈಯಲ್ಲಿ ಬಂದೂಕ ಇಟ್ಕೊಂಡ್ಬಂದ್ರೆ ಏನು ಮಾಡಬೇಕು? ವರ್ಕಿಂಗ್ ವಿತ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್, ಪ್ರಸ್ತುತ ಸಮಯದಲ್ಲಿ ಯಾವ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾನೂನುಗಳಿದೆಯೋ, ಅಂತಾರಾಷ್ಟ್ರೀಯ ವ್ಯವಸ್ಥೆ ಇದೆಯೋ, ಆ ವ್ಯವಸ್ಥೆಗೆ ಅನುಗುಣವಾಗಿ ಕೆಲಸ ಮಾಡುವಂಥದ್ದು. ಸೊ ಚೈನಾ ಡಿಕ್ಲೇರ್ಸ್ ದಟ್ ಇಟ್ ಈಸ್ ಇಂಟ್ರೆಸ್ಟೆಡ್ ಇನ್ ದ ರೂಲ್ ಆಫ್ ಲಾ. ಬಟ್ ಅಗೇನ್ ವಿ ಹ್ಯಾವ್ ಸೀನ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಸೌತ್ ಚೈನಾ ಸಿ. ಅಂತಾರಾಷ್ಟ್ರೀಯ ಕಾನೂನುಗಳು, ನಿಯಮಗಳು ಅದಕ್ಕೆ ಸರಿ ಅನಿಸಿದ್ರೆ ಒಪ್ಕೊಂಡು ಕೆಲಸ ಮಾಡುತ್ತೆ, ವೆರಿ ಗುಡ್. ಇನ್ ಕೇಸು ಅದರ ಆಸಕ್ತಿಗೆ ಅದು ತದ್ವಿರುದ್ಧವಾಗಿ ಏನಾದರೂ ಅಂತಾರಾಷ್ಟ್ರೀಯ ಕಾನೂನುಗಳಿದ್ದರೆ ಚೀನಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಗಾಳಿಗೆ ಹಾಕ್ಬಿಡುತ್ತೆ, ಗಾಳಿಗೆ ಎಸೆಯುತ್ತೆ, ಒಪ್ಕೊಳ್ಳೋದೇ ಇಲ್ಲ ಅಂತ ಒಂದು ನಿಯಮಗಳನ್ನ. ಇದು ಸಮಸ್ಯೆ. ಸೊ ಹೀಗಾಗಿ ಹಲವಾರು ಪ್ರಮುಖ ತತ್ವಗಳನ್ನ ಇವತ್ತು ನೋಡ್ಕೊಂಡು ಬಂದ್ವಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಟೀಕಾತ್ಮಕವಾಗಿ ಚೈನಾದ ವಿದೇಶಾಂಗ ನೀತಿಯನ್ನು ನಾವು ಯಾವ ರೀತಿಯಾಗಿ ನೋಡಬೇಕು ಅಂತಲೂ ಕೂಡ ನಾವು ತಿಳ್ಕೊಂಡ್ವಿ. ಕಾಗದದಲ್ಲಿ ಇರುವಂಥದ್ದೊಂದು, ಅವರು ಮಾಡುವಂಥದ್ದೊಂದು. ಅತ್ಯಂತ ಮುಖ್ಯವಾಗಿ ನಾವೇನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಚೀನಾ ರಾಷ್ಟ್ರನ. ಅದು ಮಾಡುವಂತಹ ಕಾರ್ಯಗಳನ್ನು ಪರಿಗಣಿಸಿ ಅದರ ವಿದೇಶಾಂಗ ನೀತಿಯನ್ನು ನಾವು ಆಲಿಸಬೇಕಾಗುತ್ತದೆ, ಅದು ಹೇಳುವಂತಹ ಮಾತಿನಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.